ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಬೆನ್ನಲ್ಲೇ ದೆಹಲಿಯತ್ತ ಸಿದ್ದು. ದೆಹಲಿಗೆ ಪ್ರಯಾಣ ಬೆಳೆಸಿದಂತಹ ಸಿದ್ದರಾಮಯ್ಯ ಹೈಕಮಾಂಡ್ ಭೇಟಿಗೆ ದೆಹಲಿಗೆ ತೆರಳಿದಂತಹ ಸಿದ್ದರಾಮಯ್ಯ ಎಚ್ಎಎಲ್ ಏರ್ಪೋರ್ಟ್ನಿಂದ ದೆಹಲಿಗೆ ತೆರಳಿದಂತಹ ಸಿದ್ದರಾಮಯ್ಯ ವಿಶೇಷ ವಿಮಾನದಲ್ಲಿ ದೆಹಲಿಗೆ ತೆರಳಿದಂತಹ ಸಿದ್ದರಾಮಯ್ಯ ರಾಜೀನಾಮೆ ಬೆನ್ನಲ್ಲೇ ದೆಹಲಿಗೆ ಹೊರಟಂತಹ ಸಿದ್ದು. ತಂದೆಯ ಜೊತೆ ದೆಹಲಿಗೆ ತೆರಳಿದಂತಹ ಪುತ್ರ ಯತೀಂದ್ರ. ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಕೂಡ ದೆಹಲಿಗೆ ಹೋಗಿದ್ದಾರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಬೆನ್ನಲ್ಲೇ ದೆಹಲಿಯತ್ತ ಸಿದ್ದು ಪ್ರಯಾಣ. ದೆಹಲಿಗೆ ಪ್ರಯಾಣ ಬೆಳೆಸಿದಂತಹ ಸಿದ್ದರಾಮಯ್ಯ ಹೈಕಮಾಂಡ್ ಭೇಟಿಗೆ ದೆಹಲಿಗೆ ತೆರಳಿದಂತಹ ಸಿದ್ದರಾಮಯ್ಯ ಎಚ್ಎಎಲ್ ಏರ್ಪೋರ್ಟ್ನಿಂದ ದೆಹಲಿಗೆ ತೆರಳಿದಂತಹ ಸಿದ್ದರಾಮಯ್ಯ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯ ದೆಹಲಿಗೆ ತೆರಳುತ್ತಾರೆ ಅಂತಲೂ ಕೂಡ ಪ್ರಪ್ರಥಮ ಬಾರಿಗೆ ಇವತ್ತು ಮಧ್ಯಾಹ್ನ ನಾವೇ ಹೇಳಿರುವಂತಹ ಮಾತು. ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಎಸ್ ಹೌದು, ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತು ಹೇಳ್ತಾರೆ. ಏನು ಅಂತಂದ್ರೆ, ನಾನು ರಾಷ್ಟ್ರ ರಾಜಕಾರಣದ ತಲೆ ಹಾಕೋದಿಲ್ಲ, ನನ್ನನ್ನು ಕರೆದಿದ್ದ ಹೌದು, ಆದ್ರೆ ನಾನು ಹೋಗೋದಿಲ್ಲ, ರಾಜ್ಯ ರಾಜಕಾರಣದಲ್ಲೇ ಉಳ್ಕೊಳ್ತೀನಿ, ನನಗೆ ಇಲ್ಲೇ ಖುಷಿ ಸಿಗುತ್ತೆ ಎನ್ನುವಂತಹ ವಿಚಾರವನ್ನ ಸಿದ್ದರಾಮಯ್ಯ ಅವರು ಒಪ್ಕೊಂಡ್ರು ಸುದ್ದಿಗೋಷ್ಠಿಯಲ್ಲಿ. ಇವತ್ತು ಸಿದ್ದರಾಮಯ್ಯ ಅವರು ಈಗ 4:15ಗೆ ಹೊರಟಿದ್ದಾರೆ, ದೆಹಲಿಗೆ ಹೋಗಿ ತಲುಪಲಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ಜೊತೆಗೆ ಮತ್ತಷ್ಟು ಚರ್ಚೆಗಳು ಕೂಡ ಆಗುತ್ತೆ. ದೆಹಲಿಗೆ ಹೋಗ್ಬೇಕಾದ್ರೆ ತಮ್ಮ ಪುತ್ರ ಆಗಿರುವಂತಹ ಯತೀಂದ್ರ ಅವರನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಕಾನೂನು ಸಲಹೆಗಾರರು ಆಗಿರುವಂತಹ ಪೊನ್ನಣ್ಣ ಅವರನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಚ್ಎಎಲ್ ಏರ್ಪೋರ್ಟ್ನಿಂದ ದೆಹಲಿಗೆ ಸಿದ್ದರಾಮಯ್ಯ ಅವರು ತೆರಳುತ್ತಾ ಇರುವಂತದ್ದು. ವಿಶೇಷ ವಿಮಾನದಲ್ಲಿ ದೆಹಲಿಗೆ ತೆರಳಿದ್ದಾರೆ ಸಿದ್ದರಾಮಯ್ಯ. ಇದನ್ನೂ ಕೂಡ ನಾವು ಮಧ್ಯಾಹ್ನ ನಿಮ್ಮ ಹತ್ರ ಹೇಳ್ಕೊಂಡಿದ್ವಿ. ಎಸ್, ಸಿದ್ದರಾಮಯ್ಯ ಅವರ ರಾಜೀನಾಮೆ ನಿಮ್ಗೆಲ್ಲರಿಗೂ ಕೂಡ ಆಶ್ಚರ್ಯ ತಂದಿರಬಹುದು ವೀಕ್ಷಕರೇ, ಎಲ್ಲರಿಗೂ ಕೂಡ ಆಶ್ಚರ್ಯ ತಂದಿರಬಹುದು. ಆದ್ರೆ ಸ್ಪೀಡ್ ನ್ಯೂಸ್ನ ಸಾಕಷ್ಟು ಜನ ನೋಡ್ತಾರಲ್ಲ, ದಿನ ಅಪ್ಡೇಟ್ ಎಲ್ಲ ತಿಳ್ಕೊಳ್ತಾರಲ್ಲ, ಅವ್ರಿಗೆ ಆಶ್ಚರ್ಯ ತಂದಿಲ್ಲ. ಯಾಕಂದ್ರೆ ಈ ಮೊದಲೇ ನಾವು ಇದರ ಬಗ್ಗೆ ಮಾತನಾಡಿದ್ವಿ. ನೋಡಿ, ತಮ್ಮನೇಲಿ ಸಮೇತ ಹೇಳ್ತಾ ಇದ್ದೀವಿ. ನಾಯಕತ್ವ ಗೊಂದಲ ಎಲ್ಲಿಗೆ ಬಂತು? ಮೇ 30ರ ಒಳಗಡೆ ಸಿಎಂ ಫಿಕ್ಸ್. ದೆಹಲಿ ಸಿಎಂ ಮೇ 30ಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ. ಮೇ 30ರ ಒಳಗೆ ಸಿದ್ದರಾಮಯ್ಯ ರಾಜೀನಾಮೆ. ವೆತ್ ತಮ್ನೇಲ್ ತೋರಿಸ್ತಾ ಇದ್ದೀವಿ. ಜೂನ್ 1ಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಗುರುಬಲ, 3ನೇ ತಾರೀಕಿಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ನಮ್ಮ ವೇಗವನ್ನ ಚಿರತೆ ಕೂಡ ಹಿಂದಾಕ್ಸ್ಲಿಕ್ಕಾಗೋದಿಲ್ಲ. ಮುಂದಿನ ಸಿಎಂ ಬಿಟ್ಟು ಕೊಡದಂತಹ ಸಿದ್ದರಾಮಯ್ಯ, ಡಿಕೆ ಹೆಸರು ಬಹಿರಂಗವಾಗಿ ಹೇಳಿದ ಸಿದ್ದರಾಮಯ್ಯ. ಹೈಕಮಾಂಡ್ ಯಾರನ್ನ ಹೇಳುತ್ತೋ ಅವರೇ ಸಿಎಂ ಆಗ್ತಾರೆ. ಮುಂದಿನ ಸಿಎಂ ಯಾರು ಅಂತ ಹೇಳದಂತಹ ಸಿದ್ದರಾಮಯ್ಯ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಆಯ್ಕೆ ಮಾಡಲಾಗುತ್ತೆ. ಮುಂದಿನ ಸಿಎಂ ಬಿಟ್ಟು ಕೊಡದ ಸಿದ್ದರಾಮಯ್ಯ. ಮುಂದಿನ ಸಿಎಂ ಬಿಟ್ಟು ಕೊಡದ ಸಿದ್ದರಾಮಯ್ಯ. ಡಿ.ಕೆ. ಶಿವಕುಮಾರ್ ಅವರ ಹೆಸರು ಬಹಿರಂಗವಾಗಿ ಹೇಳದ ಸಿದ್ದರಾಮಯ್ಯ.
CLP ಸಭೆಯಲ್ಲಿ ಯಾರನ್ನ ಆಯ್ಕೆ ಮಾಡಲಾಗುತ್ತೋ ಅವರೇ CM ಆಗ್ತಾರೆ ಅಂತ ಹೇಳಿ ಉತ್ತರಿಸಿದ್ದಾರೆ. ಎಸ್, ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುವಂತಹ ಹೇಳಿಕೆ ಏನು ಅಂತಂದ್ರೆ ಹೈಕಮಾಂಡ್ ಯಾರು ಹೇಳುತ್ತೋ ಅವರೇ ಮುಖ್ಯಮಂತ್ರಿ